16ನೇ ಕವನ ಕುಮಾರವ್ಯಾಸ ಭಾರತದ ಆದಿಪರ್ವದ 2ನೇ ಸಂಧಿಯ 16ನೇ ಕವನ. ಆದಿಸೃಷ್ಟಿ ಉದಯಿಸಿದರು. ಉದಯಿಸಿದರು ಅಂದರೆ ಸೃಷ್ಟಿಯ ಮೊದಲಿನಲ್ಲಿ ಉದಯಿಸಿದರು. ದಕ್ಷಾದಿ ವಿಮಲ ನವಪ್ರಜೇಶ್ವರರ ಆದರದ ಅಂಬುಜ ಭವನ ಲೀಲಾ ಮಾತ್ರ ಸೂತ್ರದಲ್ಲಿ ಆದ. ಅಂದರೆ ಸೃಷ್ಟಿಯ ಮೊದಲಲ್ಲಿ ದಕ್ಷನೇ ಮೊದಲಾದ 9 ಜನ ಪ್ರಜೇಶ್ವರರು ಚತುರ್ಮುಖನ ಲೀಲಾ ಮಾತ್ರದಿಂದ ಜನಿಸಿದರು. ದಕ್ಷಾದಿ ವಿಮಲ ನವಪ್ರಜೇಶ್ವರ ಅಂಬುಜ ಭವನ ಲೀಲಾ ಮಾತ್ರ ಸೂತ್ರದಲ್ಲಿ ಆದ ರೋಳ ಗತ್ರಿ ಮುನಿ. ಅದರಲ್ಲಿ ಅತ್ರಿ ಮುನಿಯು ಬಳಿಕಾದನು ಮುನಿಪತಿಗೆ ಜಗಳಾಳ್ದಕರ ಹಿಮಕಿರಣ ಆತನ ಲಾಯ್ತು ಶಿಶುವಂಶ. ಅವರಲ್ಲಿ ಅತ್ರಿ ಮುನಿಯು ಒಬ್ಬನು. ಆ ಮುನೀಶ್ವರನಿಗೆ ಲೋಕಕ್ಕೆ ಸಂತೋಷ ನೀಡುವ ಚಂದ್ರನು ಜನಿಸಿದನು. ಜಗದಾಳ್ದಕರ ಹಿಮಕಿರಣ ಆತನ ಲಾಯ್ತು ಶಿಶುವಂಶ. ಚಂದ್ರವಂಶವು ಅವನಿಂದ ಚಂದ್ರವಂಶವಾಯಿತು. ಅಂದರೆ ಆದಿಸೃಷ್ಟಿಯೊಳು ಉದಯಿಸಿದರು. ದಕ್ಷಾದಿ ವಿಮಲ ನವಪ್ರಜೇಶ್ವರ ರಾದ ರಂಬುಜ ಭವನ ಲೀಲಾ ಮಾತ್ರ ಸೂತ್ರದಲ್ಲಿ ಆದ ನವರೊಳ ಗತ್ರಿ ಮುನಿ ಬಳಿ ಕಾದನು ಮುನಿಪತಿಗೆ ಜಗದಾಳ್ದಕರ ಹಿಮಕಿರಣ ನಾತನಲ್ಲಾಯ್ತು ಶಶಿವಂಶ. ಸೃಷ್ಟಿಯ ಮೊದಲಿನಲ್ಲಿ ದಕ್ಷನೇ ಮೊದಲಾದ 9 ಜನ ಪ್ರಜೇಶ್ವರರು ಚತುರ್ಮುಖನ ಲೀಲಾ ಮಾತ್ರದಿಂದ ಜನಿಸಿದರು. ಅವರಲ್ಲಿ ಅತ್ರಿ ಮುನಿಯು ಒಬ್ಬನು. ಆ ಮುನೀಶ್ವರನಿಗೆ ಲೋಕಕ್ಕೆ ಸಂತೋಷ ನೀಡುವ ಚಂದ್ರನು ಜನಿಸಿದನು. ಅವನಿಂದ ಚಂದ್ರವಂಶ ಶುರುವಾಯಿತು. ಇದು 16ನೇಯ ಕವನ. ಧನ್ಯವಾದಗಳು.